ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲನೇಷನ್ ಆಫ್ 4 ಪ್ರೆಸೆಂಟ್ ಟೆನ್ಸಸ್ಗಳನ್ನು ನೋಡೋಣ. ಈ ಪ್ರೆಸೆಂಟ್ ಟೆನ್ಸನ್ನು ಉಪಯೋಗಿಸಿ ಹೇಗೆ ಸೆಂಟೆನ್ಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ರೆಸೆಂಟ್ ಸಿಂಪಲ್ ಅಂದರೆ ಐ ಡೂ ಅಂದರೆ ನಾನು ಮಾಡುತ್ತೇನೆ. ನೆಕ್ಸ್ಟ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್, ಐ ಆಮ್ ಡೂಯಿಂಗ್ ಅಂದರೆ ನಾನು ಮಾಡುತ್ತಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್, ಐ ಹ್ಯಾವ್ ಡನ್ ನಾನು ಮಾಡಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಐ ಹ್ಯಾವ್ ಬೀನ್ ಡೂಯಿಂಗ್. ಕನ್ನಡದಲ್ಲಿ ನಾನು ಮಾಡುತ್ತಾ ಇದ್ದೇನೆ ಅಥವಾ ಮಾಡುತ್ತಲೇ ಇದ್ದೇನೆ. ಮೊದಲಿಗೆ ಪ್ರೆಸೆಂಟ್ ಸಿಂಪಲನ್ನು ನೋಡೋಣ. ಹಾಗಂದರೆ ಐ ಡೂ. ಈ ಐ ಡೂ ಅನ್ನು ನಾವು ಯೂಸ್ ಫಾರ್ ಹ್ಯಾಬಿಟ್ಸ್, ಡೈಲಿ ರುಟೀನ್ಸ್ ಆ್ಯಂಡ್ ರೆಗ್ಯುಲರ್ ಆ್ಯಕ್ಷನ್ಸ್ಗೆ ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ಐ ಗೋ ಟು ಸ್ಕೂಲ್ ಎವ್ರಿ ಡೇ ಅಂದರೆ ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಅಂದರೆ ನಾನು ಪ್ರತಿದಿನ ಬೆಳಿಗ್ಗೆ ಉಪಹಾರ ತಿನ್ನುತ್ತೇನೆ. ಸೊ ಇದನ್ನು ನಾವು ಈಗ ಅಂದರೆ ಈಗ ನಾವೇನು ಮಾಡ್ತಿದ್ದೀವಿ ಅದನ್ನು ಹೇಳುವ ವಾಕ್ಯಗಳಾಗಿ ಬಳಸ್ತೀವಿ. ಐ ಪ್ಲೇ ಕ್ರಿಕೆಟ್ ಆನ್ ಸಂಡೇಸ್ ನಾನು ಭಾನುವಾರಗಳಲ್ಲಿ ಕ್ರಿಕೆಟ್ ಆಡುತ್ತೇನೆ ಅಂದರೆ ನಮಗೆ ಆಗಲಿ ಗೊತ್ತು. ಸೊ ಇದನ್ನು ನಾನು ಐ ಪ್ಲೇ ಓನ್ಲಿ ಆನ್ ಸಂಡೇಸ್ ನಾನು ಭಾನುವಾರಗಳಲ್ಲಿ ಮಾತ್ರ ಕ್ರಿಕೆಟ್ ಆಡುತ್ತೇನೆ. ಸೊ ಸೆಕೆಂಡ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್. ಇದನ್ನು ನಾವು ಐ ಆಮ್ ಡೂಯಿಂಗ್ ಯಾವಾಗ ಉಪಯೋಗಿಸ್ತೀವಿ ಅಂದರೆ ಯೂಸ್ಡ್ ಫಾರ್ ಸಮಥಿಂಗ್ ಹ್ಯಾಪನಿಂಗ್ ನಾವು. ನಾನು ಈಗೇನು ಮಾಡ್ತಾಯಿದ್ದೀನಿ ಅದನ್ನು ಹೇಳೋ ಪದ್ಧತಿ. ಐ ಆಮ್ ಈಟಿಂಗ್ ನಾನು ತಿನ್ನುತ್ತಿದ್ದೇನೆ. ಐ ಆಮ್ ರೀಡಿಂಗ್ ಅ ಬುಕ್ ನಾನು ಪುಸ್ತಕ ಓದುತ್ತಿದ್ದೇನೆ. ಐ ಆಮ್ ವಾಚಿಂಗ್ ಟಿ ವಿ ನಾನು ಟಿ ವಿ ನೋಡುತ್ತಿದ್ದೇನೆ. ನಾನು ಈಗೇನು ಮಾಡ್ತಾಯಿದ್ದೀನಿ ಅದನ್ನು ನಾವು ಮಾತಾಡೋದು ಆಗಲಿ ಹೇಳೋದಾಗಲಿ ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಮೂರನೇದು ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಐ ಹ್ಯಾವ್ ಡನ್. ಇದನ್ನು ನಾನು ಮಾಡಿ ಆಗಿದೆ ಆಲ್ರೆಡಿ. ಸೊ ಆ ಟೈಮಲ್ಲಿ ನಾವು ಉಪಯೋಗಿಸುವಂಥ ಟೆನ್ಸ್. ಸೊ ದಿಸ್ ಈಸ್ ಯೂಸ್ಡ್ ಫಾರ್ ಆನ್ ಆ್ಯಕ್ಷನ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಕಂಪ್ಲೀಟೆಡ್. ಸೊ ಐ ಹ್ಯಾವ್ ಈಟನ್ ಅಂದರೆ ನಾನು ಊಟ ಮಾಡಿದ್ದೇನೆ. ಸೊ ನಾನು ಊಟ ಮುಗಿಸಿ ಆಲ್ರೆಡಿ ಆಗಿದೆ. ಸೊ ಆ ಟೈಮಲ್ಲಿ ನಾವು ಉಪಯೋಗಿಸುವಂತಹ ವಾಕ್ಯ. ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ವರ್ಕ್ ನಾನು ನನ್ನ ಮನೆ ಕೆಲಸ ಮುಗಿಸಿದ್ದೇನೆ. ಐ ಹ್ಯಾವ್ ಕ್ಲೀನ್ಡ್ ಮೈ ರೂಮ್ ನಾನು ನನ್ನ ಕೊಠಡಿಯನ್ನು ಸ್ವಚ್ಛಗೊಳಿಸಿದ್ದೇನೆ. ಇದೆಲ್ಲ ಪಾಸ್ಟ್ ಟೆನ್ಸ್. ಸೊ ನಾವು ಆಗಿ ಹೋಗಿರೋದನ್ನು ಹೇಳೋ ರೀತಿ ಇದು. ಸೊ ಅದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕಲಿತ್ರೆ ಈ 4 ಪ್ರೆಸೆಂಟ್ ಟೆನ್ಸ್ಗಳನ್ನು ಕಲಿತ್ರೆ ನಾವು ಈಸಿಯಾಗಿ ಸೆಂಟೆನ್ಸ್ಗಳನ್ನು ಮಾಡ್ಬೋದು. 4ನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಐ ಹ್ಯಾವ್ ಬೀನ್ ಡೂಯಿಂಗ್. ಇದನ್ನು ಯಾವಾಗ ಉಪಯೋಗಿಸ್ತೀವಿ ಅಂದರೆ ಆ್ಯಕ್ಷನ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಈಸ್ ಸ್ಟಿಲ್ ಕಂಟಿನ್ಯೂಯಿಂಗ್. ಸೊ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours ನಾನು 2 ಗಂಟೆಗಳಿಂದ ಓದುತ್ತಿದ್ದೇನೆ. ಸೊ ಇದನ್ನು ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಈ ಸೆಂಟೆನ್ಸನ್ನು ನಾವು ಮಾಡ್ತೀವಿ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ನಾನು ನಿಮಗಾಗಿ ಕಾಯುತ್ತಿದ್ದೇನೆ ಅಂದರೆ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು. ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ನಾನು ಬೆಳಿಗ್ಗೆಯಿಂದ ಕೆಲಸ ಮಾಡುತ್ತಿದ್ದೇನೆ. ಐ ಹ್ಯಾವ್ ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ನಾನು ಬೆಳಗ್ಗೆಯಿಂದ ಕೆಲಸ ಮಾಡುತ್ತಿದ್ದೇನೆ. ನಾವು ಈ ಗ್ರಾಮರನ್ನು ಕಲಿತ್ರೆ ಸೊ ಯಾವಾಗ ಪ್ರೆಸೆಂಟ್ ಟೆನ್ಸ್ ಉಪಯೋಗಿಸ್ಬೋದು, ಯಾವಾಗ ಪಾಸ್ಟ್ ಟೆನ್ಸ್ ಉಪಯೋಗಿಸ್ಬೋದು, ಯಾವಾಗ ಫ್ಯೂಚರ್ ಟೆನ್ಸ್ ಉಪಯೋಗಿಸ್ಬೋದು, ಇದನ್ನೆಲ್ಲ ಕಲಿತ್ರೆ ಇಂಗ್ಲೀಷ್ ತುಂಬ ಈಸಿ. ಸೊ ಈಸಿಯಾಗಿ ಮಾತಾಡ್ಬೋದು. Thanks for watching my video. If you like my video, please like and subscribe. Now we have studied all the 4 present tenses. Now I'll come with another video with 4 past tenses.